ಹಾಯ್ ಫ್ರೆಂಡ್ಸ್, ಹೇಮರಗುಲ್ವಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ, ನಾನಿದು ಮೊನ್ನೆ ತಾನೇ 2 days ಬ್ಯಾಕ್ ಮಾಡಿದ್ದೆ. ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು, ಹೇಗ್ ನೋಡ್ಕೋಬೇಕು, ಅವ್ರ ಜೊತೆ ನಾವು ಹೇಗೆ ಪರ್ಸನಲ್ ಆಗಿ ಅವ್ರ ಜೊತೆ ಒಡನಾಟಗಳು ಹೇಗಿರ್ಬೇಕು, ಹೇಗ್ ಮಾತಾಡ್ಬೇಕು ಅವ್ರ ಜೊತೆ ಅಂತ ಎಲ್ಲ ಹೇಳಿ. ಇದು ಎಲ್ಲಾ ತಾಯಿ ತಂದೆಗೂ ಎಲ್ಲಾ ಪೋಷಕರಿಗೂ ಉಪಯೋಗ ಆಗಬಹುದೇನೋ. ಮಕ್ಕಳಿಗೂ ಕೂಡ ತೋರಿಸಿ ವಿಡಿಯೋ ತಪ್ಪೇನಿಲ್ಲ, ಯಾಕಂದ್ರೆ ಅವ್ರು ತಿಳ್ಕೊಳ್ಳೋ ತುಂಬಾ ಇರುತ್ತೆ. ನೀವು ನೋಡಿ, ಕೆಲವು ಮನೆಗಳಲ್ಲಿ ಎಲ್ಲಾ ತರ ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲಾರು ಪರ್ಫೆಕ್ಟ್ ಆಗಿರ್ತಾರೆ, ನಾವು ಪರ್ಫೆಕ್ಟ್ ಅಂತ ಹೇಳಕ್ಕಾಗಲ್ಲ. ಎಲ್ಲಾರ ಮೇಲೆ ಇದ್ದೇ ಇರುತ್ತೆ. ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ನಾನು ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಾನು ಹೇಳಿದ್ನಲ್ಲ 2 days ಬ್ಯಾಕ್ ಮಾಡಿದೀನಿ, ವಿಡಿಯೋ ಪಾರ್ಟ್ 1 ಮಾಡಿದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಇದನ್ನು ನೋಡಿ, ಅದನ್ನ ನೋಡಿ, ಫಸ್ಟ್ ಅದನ್ನ ನೋಡಿ ಆಮೇಲೆ ಇದನ್ನ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಮತ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ಮತ್ತೆ ಈಗ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ, ಆಗ ಎಲ್ಲಾ ವಿಡಿಯೋಸ್ ನಿಮಗೆ ಬರುತ್ತೆ. ಮತ್ತೆ ಲೈಕ್ ಕಮೆಂಟ್ಸ್ ಶೇರ್ ಕೊಡಿ, ಮತ್ತೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಏನಪ್ಪಾ ಅಂದ್ರೆ ಅದೇ ಹೇಳದ್ನಲ್ಲ, ಮಕ್ಕಳನ್ನ ಚಿಕ್ಕದಲ್ಲಿ ಭಯಭಕ್ತಿಯಿಂದ ಸಾಕ್ಬೇಕು, ಭಯದಿಂದ ಸ್ವಲ್ಪ ಭಯ ಇಡ್ಬೇಕು. ಯಾರ್ದಾರು ಭಯ ಇರ್ಬೇಕು ಮನೇಲಿ, ಇಲ್ಲ ತಾಯಿದೋ ತಂದೆದೋ ಯಾರ್ದಾರ ಸರಿ. ಮನೇಲಿ ಒಬ್ರದು ಯಾರಾದ್ರೂ ಪರ್ಸನಲಿ ಯಾರಾದ್ರೂ ಈಗ ತಾಯಿ ಅಪ್ಪನ ಮೇಲೆ ಹೇಳ್ತೀನಿ ಅಂದ್ರೆ ಎದುರ್ಕೊಬೇಕು, ಇಲ್ಲ ತಂದೆಗಾರ ಇದ್ರಬೇಕು, ಇಲ್ಲ ತಾಯಿಗಾರ ಇದ್ರಬೇಕು, ಯಾರಿಗಾದ್ರೂ ಒಬ್ರಿಗೆ ಇದ್ರಬೇಕು. ಇಬ್ರು ಫ್ರೀ ಆಗಿಬಿಟ್ರೆ ಮಕ್ಕಳು ಸರಿಯಾಗಿ ಸಿಗಲ್ಲ ನಮ್ ಕೈಗೆ ಅಂತ ಹೇಳ್ಬಹುದು. ಯಾರ್ದಾರು ಒಬ್ರದಾರ ಭಯ ಇದ್ರೆ ಒಬ್ರು ಮೇಂಟೈನ್ ಮಾಡ್ಬಹುದು. ಹೇಳ್ಬೇಕಂದ್ರೆ ಸಾಧಾರಣವಾಗಿ ತಾಯಿ ಅಂದ್ರೆ ಭಯ ಪಡಲ್ಲ ಮಕ್ಕಳು, ಯಾಕಂದ್ರೆ ಯಾವಾಗ್ಲೂ ನೋಡ್ತಾನೆ ಇರ್ತಾರೆ 3 ಹೊತ್ತು ಮನೇಲಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇರ್ಬೋದು, ಸ್ಕೂಲಿಂದ ಬಂದಾದ್ರೂ ಇರ್ಬೋದು. ಸಲಿಗೆ ಜಾಸ್ತಿ ತಾಯಿ ಹತ್ರನೇ ಮಕ್ಳಿಗಿರುತ್ತೆ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ. ತಂದೆ ಜೊತೆ ಏನಕ್ಕಪ್ಪ ಅಂದ್ರೆ ಅವ್ರು ಬೆಳಗ್ಗೆ ಹೋದ್ರೆ ಸಂಜೆ ಕೆಲ್ಸದಿಂದ ಬರ್ತಾರೆ, ಅವ್ರಿಗೆ ಸ್ಟ್ರೆಸ್ ಆಗಿರುತ್ತೆ, ಟೆನ್ಷನ್ ಇರುತ್ತೆ, ತುಂಬಾ ಏನೇನೋ ಇರುತ್ತಲ್ವಾ. ಹಾಗಾಗಿ ಅವ್ರ ಜೊತೆ ಅವ್ರು ಜಾಸ್ತಿ ಮಾತುಕತೆ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಅದನ್ನ ನಾವು ತಪ್ಪು ಅದನ್ನೇ ಮಾಡಬಾರ್ದು. ತಂದೆ ಆದ್ರೂ ಸರಿ ಕೆಲ್ಸದಿಂದ ಬಂದು ಅವ್ರದ್ದು ಟೆನ್ಷನ್ ಎಲ್ಲ ಹೊರಗೆ ಬಿಟ್ಟು, ಅವ್ರದ್ದು ಏನೇ ಯೋಚನೆಗಳಿದ್ರೆ ಎಲ್ಲ ಹೊರಗೆ ಬಿಟ್ಟು ಮನೆ ಒಳಗ್ ಬಂದಾಗ ಸ್ವಲ್ಪ ಮಕ್ಳ ಬಗ್ಗೆನೂ ಗಮನ ವಹಿಸ್ಬೇಕು. ಮಕ್ಳು ಎಲ್ಲೋಗಿದ್ರು, ಎಲ್ಲಿ ಬಂದಿದ್ರು, ಅವ್ರ ಎದುರುಗಡೆ ಅವ್ರು ಎದುರ್ಕೊಳ್ಳಿ, ಅವ್ರು ಸ್ವಲ್ಪ ಭಯ ಇರ್ಲಿ ಅನ್ನೋ ಸಲುವಾಗಾದ್ರೂ ಮಕ್ಳ ಬಗ್ಗೆ ಕೇಳ್ಬೇಕು. ಅವರು ಎಲ್ಲಾರು ಹೋಗಿದ್ರಾ, ಎಲ್ ಬಂದ್ರ, ಎಷ್ಟ್ ಗಂಟೆಗೆ ಬಂದ್ರು, ಏನ್ ಮಾಡಿದ್ರು, ಏನಾರು ಓದಿದ್ರಾ ಬರದ್ರ ಅಂತ ಮಕ್ಳನ್ನಾಗ್ಲಿ ಇಲ್ಲ ತಾಯಿನಾರು ಕೇಳಿದ್ರೆ ಅವಾಗ ಸ್ವಲ್ಪ ಭಯ ಇರುತ್ತೆ. ನಮ್ ತಂದೆ ಬಂದ್ ಕೇಳ್ತಾರೆ, ನಮ್ಮ ಅಪ್ಪ ಬಂದ್ ಕೇಳುತ್ತೆ, ನಾನು ಹೋಮ್ ವರ್ಕ್ ಮಾಡ್ಬೇಕು, ನಾನು ಎಲ್ಲೂ ಹೋಗ್ಬಾರ್ದು, ಸ್ಕೂಲಿಂದ ಡೈರೆಕ್ಟ್ ಆಗಿ ಮನೆಗ್ ಬರ್ಬೇಕು. ಮತ್ತೆ ಆತರ ಎಲ್ಲ ಸ್ವಲ್ಪ ಭಯ ಇರುತ್ತೆ. ಏನಾದ್ರೂ ಸ್ವಲ್ಪ ಏನಾದ್ರೂ ಭಯ ಏನು ಹಿಡ್ದೇನೆ ಅವ್ರ ಪಾಡವ್ರು, ಅವ್ರ ಕೆಲ್ಸ, ಅವ್ರ ಯೋಚನೆ, ಅವ್ರ ಸ್ಟ್ರೆಸ್ ಅಲ್ಲಿ ಅವ್ರು ಉಳಿದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಕ್ಳ ಮೇಲೆ ನಿಗಾ ಏನಾದ್ರು ಕಡಿಮೆ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ದೂರ ಆಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿಗೂ ಜಾಸ್ತಿ ಹೊಂದಾಣಿಕೆ ಆಗ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಜಾಸ್ತಿ ಇರಲ್ಲ. ಯಾಕೆಂದ್ರೆ ತಂದೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ತಾಯಿ ಮೇಲೆ ಹಾಕ್ತಾರೆ, ಅವ್ರ ಮನೇಲಿ ಇರ್ತಾರಲ್ವಾ, ನೋಡ್ಕೊಂತಾರೆ, ಮಾಡ್ತಾರೆ. ಅಂದ್ರೆ ಅವ್ರಿದು ಇಂಟೆನ್ಷನ್ ಅದಿರಲ್ಲ. ಯಾಕಂದ್ರೆ ಅವ್ರಿಗೆ ಹೊರಗಡೆ ಸಾಕಷ್ಟು ಟೆನ್ಷನ್, ಕೆಲ್ಸ, ಸ್ಟ್ರೆಸ್, ಕಷ್ಟಪಟ್ಟು ಬಂದಿರ್ತಾರೆ. ಹಾಗಾಗಿ ಅವರು ಇಲ್ಲಿಗಿನ್ನ ಜಾಸ್ತಿ ಹೊರಗಡೆ ಯೋಚನೆ ಮಾಡಿರ್ತಾರೆ ನೋಡಿ, ಹೊರಗಡೆ ಇದ್ದು ಬಂದಿರ್ತಾರೆ ನೋಡಿ. ಅವ್ರ ಮನೆಗ್ ಬಂದ್ರೆ ಸಾಕು, ಸ್ವಲ್ಪ ಕೂಲ್ ಆಗಿರ್ಬೇಕು, ಶಾಂತಿಯಾಗಿರ್ಬೇಕು, ಜಾಸ್ತಿ ಟೆನ್ಷನ್ ಬೇಡ, ಎಲ್ಲ ಅವ್ರು ಮೇಂಟೈನ್ ಮಾಡ್ತಾರೆ ಅನ್ನೋ ರೀತಿಲಿ ಅವ್ರು ಇರ್ತಾರೆ. ಬಟ್ ಆದ್ರೆ ಅವರು ಮೇಂಟೈನ್ ಮಾಡ್ತಾರೆ, ಎಲ್ಲರೂ ಹೆಂಗಸ್ರು ಇಲ್ಲ ಅಂತಲ್ಲ, ಎಲ್ಲ ಅವರೇ ಮಾಡೋದು. ಕೆಲವರು ಹೊರಗು ಕೆಲ್ಸಕ್ಕೆ ಹೋಗುದು ಬಂದು ಮನೇಲೂ ಮಾಡಿ ಮಕ್ಕಳನ್ನು ಮೇಂಟೈನ್ ಮಾಡ್ತಾರೆ. ಅವರು ಜಾಸ್ತಿ ಹೊರೆಲ್ಲ ಹಾಕಲ್ಲ. ಬಟ್ ಏನಪ್ಪಾ ಅಂದ್ರೆ ಮಕ್ಳು ಭಯದಿಂದ ಇರ್ಲಿ ಅನ್ನೋ ಸಲುವಾಗಾದ್ರೂ ಪರವಾಗಿಲ್ಲ, ತಂದೆ ಮನೆಗ್ ಬಂದಿದ ತಕ್ಷಣ ಮಕ್ಳ ಬಗ್ಗೆ ವಿಚಾರಿಸಿದ್ರೆ ಆಗ ನಮ್ ತಂದೆ ನಮ್ ಬಗ್ಗೆ ಎಲ್ಲ ವಿಚಾರಿಸ್ತಾರೆ ಅನ್ನೋದು ಭಯ ಇರುತ್ತೆ. ಮತ್ತೆ ಮಕ್ಳಿಗೆ ಏನ್ ಮಾಡ್ತೀವಿ ಅಂದ್ರೆ ಚಿಕ್ಕದ್ರಿಂದ ಅವ್ರು ಕೇಳಿದ ಆಟ ಸಾಮಾನು ಇರಬಹುದು, ಅವ್ರು ಕೇಳಿದ್ದು ತಿನ್ನೋ ಪದಾರ್ಥ ಇರ್ಬೋದು, ಅವ್ರ ಬಟ್ಟೆ ಇರ್ಬೋದು, ಏನೇ ಆದ್ರೂ ಅವ್ರ ಕೈಗೆಟುಕುವ ಹಾಗೆ ನಾವು ಬೇಗ ಮಾಡ್ಬಾರ್ದು. ಅಕಸ್ಮಾತ್ ನಮ್ಮ ಹತ್ರ ಇರ್ಬೋದು, ಅವ್ರು ಕೇಳಷ್ಟು ನಾವು ಆಟ ಸಾಮಾನು ಕೊಡ್ಸೋಷ್ಟು ಇರ್ಬೋದು, ಬಟ್ಟೆ ಕೊಡ್ಸೋಷ್ಟು ಇರ್ಬೋದು, ತಿಂಡಿ ಕೊಡ್ಸೋಷ್ಟು ಇರ್ಬೋದು. ಆದ್ರೆ ನಾವು ಒಂದೇ ಸಲ ಅವ್ರು ಕೇಳಿದ ತಕ್ಷಣನೇ ಅವ್ರು ಸಿಗುವಂಗೆ ನಾವು ಮಾಡಬಾರ್ದು. ನಾವೇನ್ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ, ಪ್ರಾಬ್ಲಮ್ ಇದೆ, ಕೊಡಿಸ್ತೀವಿ, ಸ್ವಲ್ಪ ಮುಂದಕ್ಕೆ ಹಾಕ್ಬೇಕು, ಏನ್ ತೊಂದ್ರೆ ಇಲ್ಲ, ನಮ್ಮ ಮಕ್ಕಳೇ ಅವರು, ನಾವೇನು ಅವ್ರಿಗೆ ಮೋಸ ಮಾಡ್ಬೇಕು ಅಂತಲ್ಲ. ಕಷ್ಟ ತೋರಿಸ್ಬೇಕು ಯಾವಾಗ್ಲೂ ಅಷ್ಟೇ. ಕಷ್ಟದಿಂದ ಬೆಳೆದ ಮಕ್ಕಳು ಅವ್ರು ಮುಂದೆ ಅವರು ಕಷ್ಟ ಅರ್ಥ ಆಗಿ ಅವರು 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ಯೋಚನೆ ಮಾಡ್ತಾರೆ. ಮತ್ತೆ ಅವರು ಕಷ್ಟಪಟ್ಟಿ ದುಡಿಬೇಕಾದ್ರೆ ಅವ್ರಿಗೂ ಅರ್ಥ ಆಗುತ್ತೆ, ಇಲ್ಲ ಅವ್ರ ತಂದೆ ಕಷ್ಟಪಟ್ಟಿದ್ನ ನಾವ್ ಹೇಗ್ ಬಳಸ್ಬೇಕು ಅನ್ನೋದು ಅವ್ರ ಮನ್ಸು ಕೂಡ ಬರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳಲ್ವಾ, ಚೆನ್ನಾಗ್ ತಿನ್ಬೇಕು, ಚೆನ್ನಾಗ್ ಒಳ್ಳೆ ತರ ಎಲ್ಲಾ ತರ ಬಟ್ಟೆ ಹಾಕೋಬೇಕು, ಎಲ್ಲಾ ತರ ಆಟ ಸಾಮಾನ್ ಬೇಕು ಅಂತೇಳಿ ಅವ್ರು ಕೇಳಿದಾಗೆನೆ ತಕ್ಷಣನೇ ಅವ್ರಿಗೆ ಒದಗ್ಸಕ್ ಟ್ರೈ ಮಾಡ್ತೀವಿ. ಆ ತಪ್ಪು ಮಾತ್ರ ಯಾವತ್ತೂ ಮಾಡಬಾರ್ದು. ಸ್ವಲ್ಪ ಕೊಡ್ಸೋಣ, ನಮ್ಮ ಮಕ್ಳು ಎಲ್ಲೂ ಹೋಗಲ್ಲ. ಇವತ್ ಕೊಡ್ಸೋದ್ ಬೇಡ, ನಾಳೆ ಕೊಡ್ಸೋದ್ ಬೇಡ, ನಾಳಿದ್ ಕೊಡ್ಸೋಣ.
ಸ್ವಲ್ಪ ಹೇಳೋಣ, ಇಲ್ಲಪ್ಪ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಏನು ಇದ್ ಕಟ್ಬೇಕು ಅದು ಕಟ್ಬೇಕು ಇರುತ್ತೆ. ಏನ್ ಮಾಡ್ತೀವಿ ನಾವು ಅಂದ್ರೆ ನಮ್ಗ್ 1000 ಇರುತ್ತೆ ಕಷ್ಟಗಳು, ಕಮಿಟ್ಮೆಂಟ್‌ಗಳು 1000 ಇದ್ರೂನು ಅದ್ ಪರವಾಗಿಲ್ಲ. ಅದಿದ್ರು ಪರವಾಗಿಲ್ಲ. ಮಕ್ಳ ಬಗ್ಗೆ ಯೋಚನೆ ಮಾಡ್ತೀವಿ, ಮಕ್ಳು ಸ್ಕೂಲ್ ಫೀಸ್ ಕಟ್ತೀವಿ, ಮಕ್ಳದು ಊಟ ತಿಂಡಿ ಬಗ್ಗೆ, ಬಟ್ಟೆ ಬಗ್ಗೆ, ಅವ್ರ ಆಟ ಸಾಮಾನ್ ಬಗ್ಗೆ ಯಾವ್ದು ಕಡಿಮೆ ಮಾಡಬಾರ್ದು. ಯಾಕಂದ್ರೆ ನಮ್ ಮಕ್ಳು ಚೆನ್ನಾಗಿರ್ಬೇಕು ಅಂತ ಹೇಳಿ ನಮ್ದು ಸಾಲ ಇರ್ಬೋದು, ನಮ್ ಕಮಿಟ್ಮೆಂಟ್ ಇರ್ಬೋದು, ನಾವ್ ಕಟ್ಟದ್ನೇ ಇರಬಹುದು, ಅದ್ನೇನ್ ಮಾಡ್ತೀವಿ ಅಂದ್ರೆ ಮುಂದಕ್ ಹಾಕ್ತಿವಿ. ಮುಂದಕ್ ಹಾಕಿ ಮಕ್ಳು ಏನ್ ಕೇಳ್ತಾರೆ ತಕ್ಷಣ ಅವ್ರು ಕೇಳಿದ ತಕ್ಷಣನೇ ಅವ್ರ ಕೈಗೆಟುಕೋ ಹಾಗ್ ಮಾಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಅವ್ರದ್ದು ದುಡ್ಡಿದೆ, ನಾವ್ ಏನೇ ಕೇಳಿದ್ರು ಕೊಡಿಸ್ತಾರೆ ಅನ್ನೋದೊಂದ್ ಭಾವನೆ ಅವ್ರಿಗೆ ಬಂದ್ಬಿಡುತ್ತೆ. ಅವ್ರ ಕಷ್ಟನೇ ಅರ್ಥನೇ ಆಗಲ್ಲ. ಅವ್ರು ಹೇಗ್ ದುಡಿತಾರೆ, ಒಂದೊಂದ್ ರೂಪಾಯಿ ದುಡಿಬೇಕು ಅಂದ್ರೆ ಎಷ್ಟ್ ಕಷ್ಟ ಪಡ್ತಾರೆ. ಆ ಒಂದೊಂದ್ ರೂಪಾಯಿನ ನಾವು ಅವ್ರು ದಿನವೆಲ್ಲಾ ದುಡ್ದಿದ್ನ ನಾವು ಒಂದು ದಿನಕ್ಕೆ, ಒಂದು ಕ್ಷಣಕ್ಕೆ, ಒಂದು ನಿಮಿಷಕ್ಕೆ ಖರ್ಚು ಮಾಡಿಸ್ತೀವಿ. ಅದ್ ಮಾಡಿಸ್ಬಹುದಾ? ಅವ್ರ ದಿನದ ಸಂಪಾದನೆನೇ ನಾವು ಖರ್ಚು ಮಾಡಿಸ್ಬೋದು ಬೇಡ ಅವ್ರ ಅಂತ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಅರಿವಾಗ್ಬೇಕು. ಕಷ್ಟ ಅಂದ್ರೇನು, ಸುಖ ಅಂದ್ರೇನು, ನಾವ್ ಇದ್ದಾಗ ತಗೊಳೋಣ, ಇಲ್ಲ ಅಂದಾಗ ಮುಂದಕ್ಕೆ ಹಾಕೋಣ ಅನ್ನೋದು ಅವ್ರ ಮನ್ಸಿಗೂ ಬರ್ಬೇಕು. ಅದ್ ನಾವ್ ಹೇಳ್ಕೊಟ್ರೇನೆ ಬರೋದು. ಅವ್ರಿಗೆ ಹೇಳಿದ ತಕ್ಷಣ, ನಾವ್ ಇವತ್ ಕೇಳಿದ ತಕ್ಷಣ ಈ ಕ್ಷಣಕ್ಕೆ ಆಯ್ತಪ್ಪ ಬಾಮ್ಮ, ಆಯ್ತು ಬಾಪ ಬಾಮ್ಮ ಅಂತ ಹೇಳ ಕೊಡ್ಸಿದ್ರೆ ಅವ್ರಿಗೆ ಯಾವತ್ತೂ ಮುಂದೆ ಕಷ್ಟ ಅರ್ಥ ಆಗಲ್ಲ. ನೀವ್ ಮುಂದೆ ಬೇಕಾದಷ್ಟು ಕಷ್ಟ ಅವ್ರ ಕಣ್ಮುಂದೆ ಇದ್ರುನು, ಅವ್ರ ಹತ್ರ ನೀವ್ ಏನೇ ಕಷ್ಟ ತೋಡ್ಕೊಂಡ್ರುನು ನಿಮ್ ಕಷ್ಟ ಅವ್ರಿಗೆ ಅರ್ಥ ಆಗಲ್ಲ. ನೀವ್ ಎಷ್ಟಾದ್ರು ಕಷ್ಟ ಇರ್ಲಿ ನಾನ್ ಕೇಳಿದ್ ಕೊಡ್ಸು ಅಂತ ಮಾತ್ರ ಅವ್ರು ಹೇಳ್ತಾರೆ. ದಯವಿಟ್ಟು ಯಾರ ಹತ್ರ ತಪ್ಪು ಮಾಡ್ಬೇಡಿ. ನಮ್ ಮಕ್ಳೇ, ನಾವ್ ಇಷ್ಟು ತರ ಪ್ರೀತಿ ಮಾಡಿದ್ರುನು ಅವ್ರ ನಮ್ ಮಕ್ಳೇನೆ. ನಮ್ ಮಕ್ಳು ನಾವ್ ಯಾವತ್ತೂ ಮೋಸ ಮಾಡಲ್ಲ. ಬಟ್ ಏನಪ್ಪಾ ಅಂತ ಅವ್ರು ಕೇಳಿದ ತಕ್ಷಣನೇ ಕೊಡ್ಸ್ಬಾರ್ದು ಅನ್ನೋದು ಅಷ್ಟೇ ನಮ್ಮಿದು. ಸ್ವಲ್ಪ ಕೊಡ್ಸೋಣ, ನಾಳೆ ಕೊಡ್ಸೋಣ, ನಾಳೆ ಕೊಡ್ಸೋಣ, ಇಲ್ಲಪ್ಪ ಇವತ್ತು ನಾಳೆ ಕೊಡಿಸ್ತೀನಿ ಅಂತ ಸ್ವಲ್ಪ ಮುಂದಕ್ಕೆ ಹಾಕಿ. ಏನ್ ನಿರಾಶೆ ಮಾಡೋದ್ ಬೇಡ ಮಕ್ಳನ್ನ, ಸ್ವಲ್ಪ ಮುಂದಕ್ಕೆ ಹಾಕೋಣ. ಅವಾಗ ಅವ್ರಿಗೆ ಕಷ್ಟ ಅಂದ್ರೇನು ಅಂತ ಗೊತ್ತಾಗ್ಬೋದು ಅಂತ ನನ್ನ ಅಭಿಪ್ರಾಯ. ಮತ್ತೇನಪ್ಪಾ ಅಂದ್ರೆ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಸ್ವಲ್ಪ ಮನೆ ಕೆಲ್ಸದಲ್ಲೂ ಅವ್ರನ್ನ ಇನ್ವಾಲ್ವ್ ಮಾಡ್ಬೇಕು. ಏಕೆಂದ್ರೆ ಅವ್ರು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಚಿಕ್ಕದ್ರಲ್ಲಿ ಮಕ್ಳು ಹೇಳಿದ ಕೆಲ್ಸ ಎಲ್ಲಾ ಮಾಡ್ತಾರೆ, ನನಗೂ ಗೊತ್ತು, ನಮ್ಮ ಮನೇಲೂ ಮಾಡ್ತಾ ಇದ್ದ ನನ್ ಮಗ. ಬೆಳಿತಾ ಬೆಳಿತಾ ಅವ್ರು ಮಾಡಲ್ಲ. ಬಟ್ ಏನಪ್ಪಾ ಅಂದ್ರೆ ನಾವ್ ಒಂದು ದಿನ ಇಲ್ಲ ಅಂದ್ರುನು, ಒಂದ್ ಅರ್ಧ ದಿನ ಇಲ್ಲ ಅಂದ್ರುನು, ಎಲ್ಲೋ ಹೊರ್ಗಡೆ ಹೋಗಿರ್ತೀವಿ ಅಂದ್ರುನು ಅವ್ರನ್ನ ಮನೆ ಮೇಂಟೈನ್ ಮಾಡೋಷ್ಟು ತಿಳುವಳಿಕೆ ಇರ್ಬೇಕು ಅವ್ರಿಗೆ. ನಾವೇನು ಹೇಳ್ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನು ಬರೋದೇ ಇಲ್ಲ. ಒಂದು ಬೇಸಿಕ್ ಏನೋ ಒಂದು ಅವ್ರ ಪ್ಲೇಟ್ ಅವ್ರು ತೊಳ್ಕೊಳ್ಳೋದಿರ್ಬೋದು, ಅವ್ರ ಊಟದ ಬಾಕ್ಸ್ ಅವ್ರು ತೊಳಿಲಿಕ್ಕೆ ಹಾಕೋದಿರ್ಬೋದು, ಏನೋ ಒಂದು ಕಸ ಗುಡ್ಸೋದೇ ಇರ್ಬೋದು, ಒಂದು ನೀಟ್ನೆಸ್ ಇರ್ಬೋದು. ಮನೆಗೆ ಯಾರಾದ್ರು ಬರ್ತಾರ ತಕ್ಷಣ ನಾವ್ ಇಲ್ಲ ಟೈಮಲ್ಲಿ ಮನೆಯೆಲ್ಲ ಹಾಗಾಗಿ ಬಿದ್ದಿರುತ್ತೆ ಅಂದ ತಕ್ಷಣ ಎಲ್ಲ ಎತ್ತಿಡ್ಬೇಕು, ಅವ್ರು ಬಂದವ್ರು ನೀರ್ ಕೊಡ್ಬೇಕು. ಈ ತರ ಏನೋ ಒಂದೊಂದ್ ಇರುತ್ತಲ್ವಾ, ಆ ತರ ಬೇಸಿಕ್ ಎಲ್ಲ ಹೇಳ್ಕೊಡ್ಬೇಕು. ಇಲ್ಲ ನಾವು ಹೊರಗಡೆ ಹೋಗಿರ್ತೀವಿ ಅಂದ್ರೆ ಸಾಂಬಾರ್ ಇರುತ್ತೆ, ಒಂದು ಅನ್ನ ಮಾಡೋದಿರ್ಬೋದು, ಒಂದು ಸ್ಟವ್ ಹಚ್ಚೋದಿರ್ಬೋದು. ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ಬಾರ್ದು. ನಾನ್ ಚಿಕ್ಕ ಮಕ್ಳ ಬಗ್ಗೆ ಮಾತಾಡ್ತಲ್ಲ, ಸ್ವಲ್ಪ ಮಕ್ಳು ಅವ್ರ ಬುದ್ಧಿ ಬಂದು ಬೆಳವಣಿಗೆ ಆಗಿ ದೊಡ್ಡವರಾಗಿ ತಿಳುವಳಿಕೆ ಬಂದಿರುತ್ತಲ್ವಾ, ಆವಾಗ ಈ ತರ ಸ್ಟವ್ ಹಚ್ಚೋದು, ಅನ್ನ ಮಾಡ್ಸೋದು, ಮತ್ತೆ ಕಸ ಗಿಸ ಗುಡ್ಸೋದು, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಸೋದನ್ನ ಚಿಕ್ಕದ್ರಿಂದಾನೇ ನಾವು ಎಲ್ಲಾನು ಬೇಸಿಕ್ ಹೇಳ್ಕೊಡ್ಬೇಕು ಮಕ್ಕಳಿಗೆ. ನಾವಿಲ್ಲ ಅಂದ್ರುನು ಒಂದ್ ಅರ್ಧ ದಿನ, ಒಂದ್ ದಿನ, ಒಂದ್ ಗಂಟೆ ಇಲ್ಲ ಅಂದ್ರುನು ಮನೆನವರು ನಾವೇನಾರು ಹಾಗೆ ಬಿಟ್ಟೋಗಿದ್ರು ಕೂಡ ಅವ್ರು ಬರೋ ತನಕ ಹೀಗಿರ್ಬಾರ್ದಪ್ಪ, ಮನೆ ಹೀಗಿಟ್ಟಿರ್ತಾರೆ ಯಾವಾಗ್ಲೂ ನೀವ್ ಹೀಗೆ ಇರ್ಬೇಕು ಅಂತ ಕ್ಲೀನ್ ಆಗಿಡಕ್ ಟ್ರೈ ಮಾಡ್ಬೇಕು ಅವರು. ಮತ್ ಇನ್ನೊಂದೇನಪ್ಪಾ ಅಂದ್ರೆ ಮಕ್ಳ ಕೈಲಿ ಸ್ವಲ್ಪ ಪೂಜೆನೂ ಮಾಡಿಸ್ತಾ ಇರ್ಬೇಕು. ಅವ್ರೇನು ಹೂ ಹಾಕಿ ಅಲಂಕಾರ ಮಾಡಿ ತೊಳೆದು ಬೆಳಿಗ್ಗೆ ಪೂಜೆ ಮಾಡ್ಸಿ ಅಂತಲ್ಲ, ನಾವೆಲ್ಲ ಮಾಡಿದ್ನ ಅವರು ದೀಪ ಹಚ್ಚಿ ಕಡ್ಡಿ ಬೆಳಗಿ ಒಂದ್ ಪೂಜೆ ಮಾಡೋಷ್ಟು ಅವ್ರಿಗೆ ಬರ್ಬೇಕು. ಪೂಜೆ ಮಾಡ್ಬೇಕು, ಒಂದು ಕ್ಲೀನ್ನೆಸ್, ಕೈ ತೊಳಿಬೇಕು, ಇದ್ ಮಾಡ್ಬಾರ್ದು. ಒಂಥರ ಮಕ್ಳಿಗೆ ಬೇಸಿಕ್ ಏನ್ ಬೇಕು ನಾವು ಒಂದು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ಲ ಹೆಣ್ಮಕ್ಳಿಗೆ ಕಲ್ಸ್ಕೊಡ್ಬೇಕಪ್ಪ, ಗಂಡ್ ಮಕ್ಳಿಗೆ ಏನು ಕೆಲ್ಸ ಕಲ್ಸ್ಕೊಡ್ಲೇಬಾರ್ದು, ಗಂಡ್ ಮಕ್ಳು ಯಾಕೆ ಮಾಡ್ಬೇಕು ನನ್ ಮಗ ಅಂತೆಲ್ಲ ನಾವು ಬೆಳೆಸ್ಬಾರ್ದು. ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲಾರ್ಗು ಎಲ್ಲಾ ತರ ಕೆಲ್ಸನೂ ಕಲ್ಸ್ಬೇಕು, ಎಲ್ಲಾ ತರ ತಿಳುವಳಿಕೆನೂ ಕೊಡ್ಬೇಕು. ಹೆಣ್ಮಕ್ಳಾದ್ರೆ ಅವ್ರಿಗೂ ಕೂಡ ಹೇಳ್ಕೊಡ್ಬೇಕು ಚಿಕ್ಕದಿಂದಾನೇ. ಯಾಕಂದ್ರೆ ಚಿಕ್ಕದಿಂದ ಮಾಡಿದ್ರೇನೆ ದೊಡ್ಡವರಾದ್ಮೇಲೆ ಅವರು ಮಾಡೋದು. ದೊಡ್ಡವರಾದ್ಮೇಲೆ ಯಾರು ಈಗ ಚಿಕ್ಕದಲ್ಲಿ ಬಾಗ್ದಿರೋದು ಮರವಾಗಿ ಸಸಿಯಲ್ಲಿ ಬಾಗ್ದಿರೋದು ಮರವಾಗಿ ಬಾಗಲ್ಲ ಅಂತಾರಲ್ಲ, ಹಾಗಾಗಿ ನಾವು ಚಿಕ್ಕದಿಂದಾನೇ ಅವ್ರಿಗೆ ಎಲ್ಲಾ ತರ ಶಿಸ್ತು, ಸಂಯಮ, ಕೆಲ್ಸ ಕಾರ್ಯ ಎಲ್ಲ ಹೇಳ್ಕೊಟ್ರೆ ಅವ್ರು ದೊಡ್ಡವರಾಗ್ತಾ ಮಾಡಲ್ಲ ಅನ್ನೋದು ಗೊತ್ತು. ಬಟ್ ಅವ್ರು ತಿಳಿದಿರ್ಲಿ, ತಿಳ್ಕೊಂಡಿದ್ರೆ ಎಲ್ಲಾದ್ರೂ ಹೊರಗಡೆ ಹೋದಾಗ್ಲಾದ್ರು ಆಗಿರ್ಬೋದು, ನಾವ್ ಇಲ್ಲ ಅಂದ್ರೆ ಟೈಮ್ ಅಲ್ಲಾರು ಆಗಿರ್ಬೋದು. ಈಗ ಒಂದೊಂದ್ಸಲ ಸ್ಕೂಲ್ ಟ್ರಿಪ್ ಅಲ್ಲೇ ಹೋಗ್ಬೋದು, ಎಲ್ಲೋ ಹೊರಗಡೆ ಅವರು ಯಾಕಂದ್ರೆ ಪೇರೆಂಟ್ಸ್ ಹೋಗಲ್ಲ ಅವಾಗ, ಇಲ್ಲಾಂದ್ರೆ ಎಲ್ಲಾರು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾರೆ ಅವರು. ಎಲ್ಲ ತರ ಅವರು ಇಂಡಿಪೆಂಡೆಂಟ್ ಆಗಿ ಅವ್ರಿಗವ್ರು ಫೇಸ್ ಮಾಡ್ಕೊಳ್ಳೋದೇ ಇರ್ಬೋದು. ಯಾರು ಇಲ್ಲ ಅಂದ್ರೂ ನನ್ ಇರಬಲ್ಲೆ ಅನ್ನೋದೊಂದು ಅವ್ರಿಗೆ ಧೈರ್ಯನೂ ಇರ್ಬೇಕು. ಅವ್ರ ಕೆಲ್ಸ ನಾನ್ ಮಾಡ್ಕೊಂತೀನಪ್ಪ, ಯಾರು ಇಲ್ಲ ಅಂದ್ರೆ ನಾನ್ ಮಾಡ್ಕೊಂಬಲ್ಲೆ ಅನ್ನೋದೊಂದು ಅವ್ರಿಗೆ ನಾವೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ನಾವು ಹೆಣ್ಮಕ್ಳು ಮಾತ್ರ ಕಲಿಸ್ಬೇಕು, ಗಂಡ್ ಮಕ್ಳಿಗೆ ಕಲಿಸ್ಬೇಕು ಅಂತೆಲ್ಲ ಅನ್ಕೊಂಬಾರ್ದು. ಗಂಡ್ ಮಕ್ಳು ಕೂಡ ಮಕ್ಕಳೇ, ಹೆಣ್ಮಕ್ಳು ಕೂಡ ಮಕ್ಕಳೇ. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಮಾಡದೆ ಹೊರಗಡೆ ಕೆಲ್ಸದಲ್ಲೂ ಅಷ್ಟೇ, ಮನೆ ಕೆಲ್ಸದಲ್ಲೂ ಅಷ್ಟೇ, ಪ್ರತಿ ಒಂದ್ರ ಬಗ್ಗೆನೂ ತಿಳುವಳಿಕೆ ಕೊಡ್ಬೇಕಾಗತ್ತೆ. ಹೊರಗಡೆ ಯಾರೇ ಆದ್ರೂನು ಎಲ್ಲಾರ ಬಗ್ಗೆನೂ ತಿಳುವಳಿಕೆ ಕೊಡ್ಬೇಕು ಮಕ್ಕಳಿಗೆ. ಮನೆ ಒಳಗಡೆ ಕೆಲ್ಸದಿಂದ ಇರ್ಬೋದು, ಹೊರಗಡೆ ಕೆಲ್ಸದಿಂದ ಇರ್ಬೋದು. ಒಂದ್ ಅಂಗಡಿ ಕಳ್ಸಿದ್ರೆ ನಾವ್ ಹೇಗ್ ತರ್ಬೇಕು ಸಾಮಾನ, ತರಕಾರಿ ಹೇಗ್ ತರ್ಬೇಕು, ಸೊಪ್ಪು ಹೇಗ್ ತರ್ಬೇಕು, ಹೇಗಿದ್ರೆ ತರ್ಬೇಕು, ಹೇಗಿದ್ರೆ ತರಬಾರ್ದು, ಎಷ್ಟಕ್ ತರಬೇಕು, ಅದನ್ನೆಲ್ಲ ನಾವು ಮಕ್ಳಿಗೆ ಹೇಗೆ ಚಿಲ್ಲರೆ ಕಾಸನ್ನೆಲ್ಲ ಈಸ್ಕೊಂಡ್ ಬರ್ಬೇಕು ವಾಪಸ್ ಲೆಕ್ಕ ಹಾಕಿ
ಆತರ ಎಲ್ಲ ನಾವು ಕಾಮನ್ ಸೆನ್ಸ್ ಅಂತಾನೆ ಹೇಳ್ಬೋದು. ಇವೆಲ್ಲ ಏನು ಏನ್ ಕಲ್ತ್ಕೊಂಡ್ಬಿಟ್ರೆ ಏನೋ ಯಾಕೆ ಕಲಿಬೇಕು ಅಂತಲ್ಲ, ಕಲಿಸ್ಲೇಬೇಕು ಎಲ್ಲಾನು ಮಕ್ಕಳನ್ ಮೇಲೆ. ಎಲ್ಲಾನು ಕಲ್ತಿದ್ರೇನೆ ಮುಂದಕ್ಕೆ ಅವರು ನಾನು ಸ್ವತಂತ್ರವಾಗಿ ಬಾಳ್ಬಲ್ಲೆ ಬದುಕಬಲ್ಲೆ ಅನ್ನೋ ಒಂದು ಇದ್ ಬರುತ್ತೆ. ಯಾವ್ದು ಜಾಸ್ತಿ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು, ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗ್ಬಾರ್ದು. ಎಲ್ಲ ಚಿಕ್ಕದ್ರಲ್ಲಿ ಇರ್ಬೇಕಷ್ಟೇ, ಒಂದ್ 10 ವರ್ಷ ತನಕ ಅಷ್ಟೇ ನಾವು ಜಾಸ್ತಿ ಅವ್ರನ್ನ ಮಕ್ಕಳನ್ನ ಪ್ರೀತಿ ಮಾಡ್ಬೇಕು. ಅವರು ಅಷ್ಟೇ ತಾಯಿ ತಂದೆನ ಪ್ರೀತಿ ಇರುತ್ತೆ. ಆಮೇಲೆ 10 ವರ್ಷ ಕಳೆದ್ಮೇಲೆ ಅವ್ರಿಗೂ ಸ್ವಲ್ಪ ಸ್ವಲ್ಪ ಅವರ ಆಟ ಊಟ ಓದು ಬರಹ ಅದು ಇದು ಅಂತೆಲ್ಲ ಬೆಳೀತಾ ಬೆಳೀತಾ ಮಕ್ಳು ಗೊತ್ತಿರುತ್ತೆ ನಿಮ್ಗೆ ಎಲ್ಲಾ ತರನು ಸ್ವಲ್ಪ ಕಡಿಮೆ ಬಾಂಡಿಂಗ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಬಟ್ ನಾವ್ ಅಷ್ಟಕ್ಕೆ ನಿಲ್ಲಿಸಬಾರ್ದು, ಅವ್ರು ಕಡಿಮೆ ಆಗ್ತದೆ ಅಂತ ಗಮನ ಇನ್ನೂ ಸ್ವಲ್ಪ ನಮ್ಗೆ ಅವ್ರ ಮೇಲೆ ಇವಾಗ ಜಾಸ್ತಿ ಆಗ್ಬೇಕು. ಪ್ರೀತಿ ಅನ್ನೋದಕ್ಕಿನ್ನ ಅವ್ರಿಗೆ ಶಿಸ್ತು, ಸಂಯಮ, ಬುದ್ಧಿ, ತಿಳುವಳಿಕೆ ಎಲ್ಲ 10 ವರ್ಷ ಕಳೆದಿದ ತಕ್ಷಣನೇ ಕೊಡ್ತಾ ಹೋಗ್ಬೇಕಾಗತ್ತೆ. ಮತ್ತೇನಪ್ಪಾ ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ಮಕ್ಕಳು 10th ಮುಗಿತಿದ್ದಂಗೆನೆ ಮೊಬೈಲ್ಸ್ ಇರುತ್ತೆ ಅವ್ರ ಕೈಯಲ್ಲಿ. ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಅವಾಗೆಲ್ಲ ನಮ್ಗೆಲ್ಲ ಮೊಬೈಲ್ಗಳೇ ಇರ್ಲಿಲ್ಲ. ಹಾಗಾಗಿ ನಮ್ಗೆ ಒಂದು ಕೆಟ್ಟ ಭಾವನೆನೂ ಬರ್ಲಿಲ್ಲ, ಕೆಟ್ಟ ರೀತಿ ಯಾರು ಹೋಗ್ಲಿಲ್ಲ ಅನ್ಕೋ. ಅವಾಗಿನ ಮಕ್ಳು ನೋಡಿ, ನಮ್ಮ 1990 ಮಕ್ಳೆಲ್ಲ ಯಾರು ಅಷ್ಟೇ ಕೆಡ್ಲಿಕ್ಕೆ ಅವಕಾಶನೇ ಇರ್ಲಿಲ್ಲ. ಈಗ ಚಿಕ್ಕ ಮಕ್ಳೇ ಕೆಟ್ಟೋಗೋ ಅಂತ ಇದ್ ಬಂದಿದೆ, ಯಾಕಂದ್ರೆ ಮೊಬೈಲ್ ಇಂದಾನೆ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಮಕ್ಕಳಿಗೆ. ಮೊಬೈಲ್ ನ ಕೊಡ್ಸೋದ್ ಅವಾಯ್ಡ್ ಮಾಡ್ಬೇಕಷ್ಟೇ. ಮಕ್ಳನ್ನ ಮನೇಲಿ ಇಟ್ಕೊಂಡ್ ನಾವು ಕೊಡಲ್ಲ ಅಂತ ಹೇಳಕ್ಕಾಗಲ್ಲ, ಕೊಡ್ಬೇಕು 5 ನಿಮಿಷ 10 ನಿಮಿಷ ಕಾಲ್ ಗಂಟೆ. ಹೊಸದಾಗಿ ಅವ್ರಿಗೆ ಮೊಬೈಲ್ ಕೊಡಿಸ್ತೀನಿ ಅನ್ನೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ಅವ್ರಿಗೂ ತಿಳುವಳಿಕೆ ಬಂದು ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು, ನಾವ್ ಯಾವ್ದ್ ನೋಡ್ಬೇಕು, ಯಾವ್ದ್ ತಗೋಬೇಕು, ಯಾವ್ದ್ ತಗೋಬಾರ್ದು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಅಲ್ಲಿ ತನಕ ನಾವು ಸ್ವಲ್ಪ ಮೊಬೈಲ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಮತ್ತೆ ಅವ್ರು ಎಷ್ಟೇ ವರ್ಷ ಆದ್ರೂನು, ಎಷ್ಟೇ ದೊಡ್ಡವರಾದ್ರು, ಎಷ್ಟೇ ಚಿಕ್ಕವರಾದ್ರೂನು ಅವ್ರು ನಮ್ಗೆ ಮಕ್ಕಳೇ. ಎಷ್ಟೇ ದೊಡ್ಡವರಾದ್ರೂ ಮಕ್ಳು ಮಕ್ಕಳೇ ಅಲ್ವಾ. ಹಾಗಾಗಿ ಅವ್ರ ಮೇಲೆ ಸ್ವಲ್ಪ ಒಂದ್ ನಿಗಾ ಅನ್ನೋದು, ಒಂದ್ ಕಣ್ಣು ಅನ್ನೋದು ಇಟ್ಟಿರ್ಲೇಬೇಕಾಗತ್ತೆ. ಚಿಕ್ಕದ್ರಲ್ಲಿ ಇಡೋದಕ್ಕಿಂತ ಸ್ವಲ್ಪ 10 ವರ್ಷ ಕಳೀತಾ ಅವ್ರ ಮೇಲೆ ಸ್ವಲ್ಪ ಹೆಚ್ಚಿಗೆನೆ ಕೇರ್ ತಗೋಬೇಕು. ಮತ್ ಇನ್ನೊಂದೇನಪ್ಪಾ ಅಂದ್ರೆ ನಾವ್ ಇನ್ನೊಂದ್ ತಪ್ಪೇನ್ ಮಾಡ್ತೀವಿ ಅಂದ್ರೆ, ತಾಯಿ ತಂದೆ ಮಕ್ಳು ಮುಂದೆ ಜಗಳ ಮಾಡ್ತೀವಿ. ಜಗಳ ಅನ್ನೋದು ಪ್ರತಿಯೊಬ್ರು ಮನೇಲಿ ಬಂದೇ ಬರುತ್ತೆ. ಎಲ್ಲರೂ ಆಡೇ ಆಡ್ತೀವಿ. ಆಡೋದು ತಪ್ಪಲ್ಲ, ಆಡೋದ್ರಿಂದ ಏನು ಇದು ತಪ್ಪು ಆಗಲ್ಲ. ಯಾಕೆಂದ್ರೆ ಎಲ್ಲಾರ್ ಮನೇಲೂ ಒಂದಲ್ಲ ಒಂದ್ ಇದ್ದೇ ಇರುತ್ತೆ. ಆಡೇ ಆಡ್ತೀವಿ. ಆಡ್ಲೇಬಾರ್ದು ಅಂತೇನಿಲ್ಲ, ಆಡ್ಬೇಕು. ಅದು ಅತಿರೇಕಕ್ಕೆ ಹೋಗ್ಬಾರ್ದು. ಅದು ಮಕ್ಳು ಮನ್ಸ್ ಮೇಲೆ ಪ್ರಭಾವ ಬೀಳ್ಬಾರ್ದು ಅಂತ ನಾನ್ ಪರ್ಸನಲಿ ಹೇಳ್ಕೊತೀನಿ. ಯಾಕಂದ್ರೆ ಮಾಮೂಲಿ ಜಗಳ ಆಡೋದೇ ಬೇರೆ, ತೀರಾ ಹೊಡೆದಾಟ ಬಡದಾಟ, ಒಬ್ರನ್ನ ಅನ್ಸೋದು ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಅವ್ರು ಎಷ್ಟೇ ಜಗಳ ಆಡಿದ್ರು ಏನೇ ಮಾಡಿದ್ರು ಮಕ್ಳು ಮುಂದೆ ಫೈನಲ್ ಆಗಿ ಏನಿರ್ಬೇಕು ಅಂದ್ರೆ, ತಾಯಿ ತಂದೆ ಇಬ್ರು ಒಂದೇ ಅನ್ನೋದು ಮಕ್ಳು ಗೊತ್ತಾಗ್ಬಿಡ್ಬೇಕು. ಅವ್ರಿಗೆ ಗೊತ್ತಾಗ್ಬಾರ್ದು, ಅಪ್ಪನ್ ಕಂಡ್ರೆ ಅಮ್ಮನ್ಗಾಗಲ್ಲ, ಅಮ್ಮನ್ ಕಂಡ್ರೆ ಅಪ್ಪನ್ಗಾಗಲ್ಲ, ಈ ತರ ಎಲ್ಲ ಅವ್ರಿಗೆ ಯಾವತ್ತೂ ತಾಯಿ ತಂದೆ ಬಿಟ್ಕೊಡ್ಲೇಬಾರ್ದು. ಅವ್ರದ್ದು ಎಷ್ಟೇ ಇದ್ರು ಏನೇ ಇದ್ರು ಮಕ್ಳ ಮುಂದೆ ನಾವಿಬ್ರು ಒಂದೇ ಅನ್ನೋ ರೀತಿ ಇರ್ಬೇಕು. ಸುಧಾಮೂರ್ತಿ ಅಮ್ಮ ಅವ್ರು ಹೇಳಿದಾರೆ ನೋಡಿ, ಮಕ್ಳೇನಾದ್ರೂ ತಂದೆ ಇಲ್ದಿರೋ ಟೈಮಲ್ಲಿ ತಾಯಿನ ಏನಾದ್ರು ಕೇಳಿದಾಗ ನಿನ್ ತಂದೆನ್ ಕೇಳು ಅಂತ ಹೇಳ್ಬೇಕು, ತಂದೆನ್ ಕೇಳಿದಾಗ ತಾಯಿನ್ ಕೇಳು ಅಂತ ಹೇಳ್ಬೇಕು. ಹಾಗೆ ಒಬ್ರು ಈಗ ಬಂದ್ ಮಕ್ಳು ಅವ್ರಪ್ಪ ಕೆಲ್ಸಕ್ಕೆ ಹೋಗಿದಾರೆ ಅಂದ್ರೆ, ಅಮ್ಮ ನಾನು ಇಲ್ಲಿ ಹೋಗ್ತೀನಿ ಅಂತ ಅಂದಾಗ, ಏನೋ ನಾವು ಜಗಳಾಡ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು, ಆಯ್ತು ಹೋಗು, ಅವ್ರನ್ನೇನ್ ಕೇಳೋದು ಅಂತೆಲ್ಲ ಹೇಳ್ಬಾರ್ದು, ನಿಮ್ಮ ಅಪ್ಪನ್ ಕೇಳ್ಕೊಂಡು ಹೋಗು ಅಂತ ಹೇಳ್ಬೇಕು. ಬೈ ಚಾನ್ಸ್ ಅವರೆಲ್ಲ ಹೊರಗಡೆ ಹೋಗಿರ್ತಾರೆ, ನಾವು ಮನೇಲಿ ಇರ್ತೀವಿ, ಅವ್ರೇನೋ ಕೇಳ್ತಾರೆ ಅಂದಾಗ ಫೋನ್ ಮಾಡಿ ಅವ್ರು ನಮ್ಮನ್ ಕೇಳ್ಬೇಕು, ಹಿಂಗ್ ಕೇಳ್ತಿದ್ದಾನೆ ಕೊಡ್ಸೋದೇ ಏನು ಅಂತೇಳಿ. ಆಗ ಫೈನಲ್ ಆಗಿ ಮಕ್ಳು ಗೊತ್ತಾಗ್ಬೇಕು, ತಾಯಿ ತಂದೆ ಇಬ್ರು ಒಂದೇ, ಅವ್ರು ಬಿಟ್ಕೊಡಲ್ಲ ಅಂತ. ಆಗಿದ್ದಾಗ ಮಕ್ಳು ಯಾವ ವೀಕ್ನೆಸ್ ನೋಡ್ಕೊಳಲ್ಲ, ಏನು ಮಾಡಕ್ ಹೋಗಲ್ಲ, ಏನಿಲ್ಲ, ಮಕ್ಳು ನೀಟಾಗಿ ಬೆಳಿತಾರೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ, ತಾಯಿ ತಂದೆಗೆನೆ ಹೊಂದಾಣಿಕೆ ಇಲ್ಲದೆ ಹೊಡೆದಾಟ ಬಡದಾಟ ಜಗಳ ಆಗೋದು, ಸ್ವಲ್ಪ ದಿನ ಎಲ್ಲ ಬಿಟ್ಟು ಹೋಗೋದು, ಏನೇನೋ ನಡೀತಾ ಇರುತ್ತೆ ನೋಡಿ. ಆಗ ಪಾರ್ಶಿಯಾಲಿಟಿ ಬಂದ್ಬಿಡುತ್ತೆ, ಮಕ್ಳು ಗೊತ್ತಾಗ್ಬಿಡುತ್ತೆ, ನಮ್ ತಾಯಿ ಕಂಡ್ರೆ ತಂದೆಗಾಗಲ್ಲ, ತಂದೆ ಕಂಡ್ರೆ ತಾಯಿಗಾಗಲ್ಲ ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಒಬ್ರನ್ನ ಮಾತ್ರ ಹಚ್ಕೋತಾರೆ, ಇಲ್ಲ ತಾಯಿನ ಹಚ್ಕೊಂತಾರೆ, ಇಲ್ಲ ತಂದೆನ ಹಚ್ಕೊಂತಾರೆ. ಇಲ್ಲಾಂದ್ರೆ ಕೆಲವು ಮನೆಗಳಲ್ಲಿ ಇಬ್ರು ಹಚ್ಕೊಳ್ಳದೆ ಅವ್ರ ಕೆಟ್ಟ ರೀತಿ, ಕೆಟ್ಟ ಹವ್ಯಾಸಗಳು ಎಲ್ಲಾ ಕಲಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಯವಿಟ್ಟು ಏನು ಮಾಡಕ್ಕಾಗಲ್ಲ, ಜಗಳ ಅನ್ನೋದು ಎಲ್ಲಾರ ಮಂದಿ ಇದ್ದೇ ಇರುತ್ತೆ. ಹಾಗಾಗಿ ಮಕ್ಳು ಮುಂದೆ ತೋರ್ಸ್ಕೊಳ್ದೆ, ಮಕ್ಳು ಮುಂದೆ ಆಡ್ಲೇಬೇಕು, ಜಗಳ ಆಡದೆ ಅಂತ ಇರಕ್ ಆಗಲ್ಲ. ಮಕ್ಳು ಇಲ್ದಿರೋ ಟೈಮಲ್ಲೇ ಸ್ಕೂಲ್ಗೆ ಹೋದ್ಮೇಲೆ ಜಗಳ ಆಡ್ತೀವಿ ಅಂದ್ರೆ, ಅದೇ ನಾವೇನು ಪ್ಲಾನ್ ಮಾಡ್ಕೊಂಡಲ್ಲ ಮಾಡೋದು, ಬಂದೇ ಬರುತ್ತೆ ಜಗಳ ಅನ್ನೋದು. ಅತಿರೇಕ ಮಾಡ್ಕೊಳ್ದೆ ಅಲ್ಲಿದಲ್ಲೇ ಇದ್ ಮಾಡ್ಕೊಂಡು ಹೇಳಿದ್ನಲ್ಲ, ಫೈನಲ್ಲಿ ನಾವಿಬ್ರು ಒಂದೇ, ಗಂಡ ಹೆಂಡತಿ ಒಂದ್ ಅನ್ನತ್ತೆ ನಾವು ತೋರ್ಸ್ಕೊಡ್ಬೇಕು ಮಕ್ಳಿಗೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ನಾವೇನೇ ಮಾಡಿದ್ರು ಅಪ್ಪ ಅಮ್ಮ ಒಂದೇ ಇದ್ರಲ್ಲಿ ಇದಾರೆ, ತುಂಬಾ ಇದಾಗಿದ್ದಾರೆ ಅಂತ ಮಕ್ಳಿಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ, ಅವ್ರ ನಮ್ ವೀಕ್ನೆಸ್ ಏನು ನೋಡ್ಕೊಳಕ್ಕಾಗಲ್ಲ, ಅವ್ರು ಏನೂ ಮಾಡಕ್ಕಾಗಲ್ಲ. ಮಕ್ಳು ಒಂದು ಇಬ್ರು ಹಿಡಿತದಲ್ಲೂ ಬೆಳಿತಾರೆ ಅಂತ ಅನ್ಕೋಬಹುದು. ಈಗ ಏನ್ ಮಾಡ್ತಾರೆ ಅಂದ್ರೆ, ತಂದೆ ಏನ್ ಮಾಡ್ತಾರೆ, ತಾಯಿ ಕಂಡ್ರೆ ಆಗ್ಲಿಲ್ಲ ಅಂದ್ರೆ ಮಕ್ಳನ್ನ ಅವ್ರನ್ನ ಜಾಸ್ತಿ ಇದ್ ಮಾಡ್ಕೊಳ್ಳೋದು, ಇಲ್ಲ ತಂದೆ ಗಂಡನ್ ಕಂಡ್ರೆ ಆಗಲ್ಲ ಅಂದ್ರೆ ತಾಯಿ ಮಕ್ಳನ್ನ ಅವ್ರ ಮೇಲೆ ಜಾಸ್ತಿ ಇದ್ ಮಾಡ್ಕೊಳ್ಳೋದು, ಅವ್ರು ಹೇಳ್ಕೊಡೋದು ಹೀಗಾಗಿ ಅಂತ. ಅದೆಲ್ಲ ದಯವಿಟ್ಟು ಮಾಡ್ಬಿಡಿ. ಇವತ್ತು ನಿಮ್ ಕಡೆ ಇದ್ರೆ ನಾಳೆ ನಿಮ್ಗೆ ಆಪೋಸಿಟ್ ಆಗೇ ಆಗ್ತಾರೆ. ಯಾವತ್ತಿದ್ರು ತಂದೆಗೆ ಆಪೋಸಿಟ್ ಆದ್ಮೇಲೆ ತಾಯಿಗೆ ಆಪೋಸಿಟ್ ಆಗೋದೇನು ಅವ್ರಿಗೆ ಕಷ್ಟ ಆಗಲ್ಲ. ಇಲ್ಲ ತಾಯಿಗೆ ಅಪೋಸಿಟ್ ಆಗಿದ್ದವರು ತಂದೆಗೆ ಅಪೋಸಿಟ್ ಆಗೋದು ಮಕ್ಳಿಗೇನ್ ಕಷ್ಟ ಆಗಲ್ಲ. ಮಕ್ಳು ಹೆಂಗಾರು ಚೇಂಜ್ ಆಗ್ತಾರೆ. ಅವ್ರು ಚಿಕ್ಕದ್ರಲ್ಲಿ ಗೊತ್ತಾಗಿರಲ್ಲ, ಏನೋ ಒಂದ್ ಮಾಡಿರ್ತಾರೆ, ದೊಡ್ಡವರಾದ್ಮೇಲೆ ಎಲ್ಲ ಯೋಚನೆ ಮಾಡಿದ್ಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ತಾಯಿ ತಂದೆ ದಯವಿಟ್ಟು ಮಕ್ಳು ಮುಂದೆ ಜಗಳ ಮಾಡ್ದೇನೆ ಒಂದಾಗಿದ್ದು
ನೀಟಾಗಿ ಬೆಳೆಸಿದ್ರೆ ಮಕ್ಕಳು ಇಬ್ರು ಇದ್ರಲ್ಲೂ ಕಂಟ್ರೋಲ್ ಅಲ್ಲೂ ಬೆಳೆದು ಒಳ್ಳೆ ರೀತಿ ಬೆಳಿತಾರೆ ಅಂತ ನನ್ನ ಅಭಿಪ್ರಾಯ. ಏಕೆಂದ್ರೆ ಇವತ್ತಿನ ದಿನ ಮಕ್ಕಳನ್ನ ಬೆಳೆಸೋದೇ ಒಂದು ಟಾಸ್ಕ್ ಅಂತಾನೆ ಹೇಳ್ಬಹುದು. ನಂದು 2 days ಬ್ಯಾಕ್ ಮಾಡಿದ್ದೀನಲ್ಲ, ಆ ವಿಡಿಯೋನು ನೋಡಿ, ಈ ವಿಡಿಯೋನು ನೋಡಿ. ಮತ್ತೆ ಮಕ್ಕಳನ್ನ ಚಿಕ್ಕದಲ್ಲಿ ಸ್ವಲ್ಪ ಭಯದಿಂದ ಬೆಳೆಸ್ಬೇಕು. ಬೆಳಿತಾ ಬೆಳಿತಾ ಅವ್ರೇನ್ ಎದುರ್ಕೊಳ್ಳಲ್ಲ ನಮ್ಗೆ, ನಾವೇ ಅವ್ರನ್ನ ಎದುರ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಗಂಟ ತಂದ್ಕೊಳಕ್ ಹೋಗ್ಬಾರ್ದು. ಮಕ್ಕಳನ್ನ ಒಂದು ಲೆವೆಲ್ ಅಲ್ಲೇ ಬೆಳೆಸ್ಕೊಂಡು, ಒಂದೇ ರೀತಿ ಬೆಳೆಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಏನು ಮಾಡಕ್ಕಾಗಲ್ಲ. ಮಕ್ಳು ಬೆಳಿತಾ ಬೆಳಿತಾ ಹಾಗೆ ಅಲ್ವಾ, ನಿಮ್ಗೆ ಗೊತ್ತಿರುತ್ತೆ ಮಕ್ಳಿರೋ ಮನೇಲಿ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸೋಣ, ಒಳ್ಳೆ ರೀತಿ ಇದ್ ಮಾಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ, ಮತ್ತೆ ಹೊಸೊಬ್ರು ಯಾರು ನೋಡ್ತಾ ಇದ್ರೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು. ಬೈ ಫ್ರೆಂಡ್ಸ್.